ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನು ನನ್ನ ಫ್ರೆಂಡ್ ವಿದ್ಯಾ ಜೋಶಿ ಅನ್ನೋರಿಂದ ಪರ್ಚೇಸ್ ಮಾಡಿದಂತಹ ಕೆಲವೊಂದು ಡೇಲಿಯಾ ಪ್ಲ್ಯಾಂಟ್ಸ್ನ ಹೇಗೆ ರೀಪಾಟ್ ಮಾಡೋದು ಅಂತ ಚಿಕ್ಕ ಚಿಕ್ಕ ಪಾಟ್ಗಳಿಗೆ ಈ ಸಾರಿ ರೀಪಾಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಹೇಗೆ ರೀಪಾಟ್ ಮಾಡೋದು ಅಂತ ನೋಡೋಣ. ಅವರು ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ನನಗೆ ಕಳಿಸ್ಕೊಟ್ಟಿದ್ರು. ನೀವು ನೋಡ್ತಾ ಇರಬಹುದು, ಕೆಲವೊಂದು ಕಟ್ಟಿಂಗ್ಸು ನನಗೆ ದಾಸವಾಳ ಕಟ್ಟಿಂಗ್ಸ್ಗಳನ್ನು ಕೊಟ್ಟಿದ್ದರು ಮತ್ತು ಸೇವಂತಿಗೆ ಗಿಡಗಳನ್ನು ಕೊಟ್ಟಿದ್ದರು. ಇದು ನೋಡಿ, ಡೇಲಿಯಾ ಬಲ್ಬ್ಸು ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿದರು. ಎಲ್ಲ ಒಂದು ಬಲ್ಬ್ಸಲ್ಲೂ ಚಿಕ್ಕ ಚಿಕ್ಕ ಗಿಡಗಳು ಎಷ್ಟು ಕ್ಯೂಟಾಗಿ ಬಂದಿದೆ. ಅವ್ರ ಹತ್ರ ತುಂಬ ವೆರೈಟೀಸ್ ಇದೆ. ಅದರಲ್ಲಿ ನಾನು 20 ಕಲರ್ಸ್ನ ಕೇಳಿದ್ದೆ. ಅವರು ಅಷ್ಟನ್ನು ಸಹ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿದರು. ಒಂದೂ ಗಿಡ ಹಾಳಾಗಿರಲಿಲ್ಲ, ಎಲ್ಲ ಫ್ರೆಶ್ ಆಗಿತ್ತು. ಇದನ್ನು ಸದ್ಯಕ್ಕೆ ನಾನು ಚಿಕ್ಕ ಚಿಕ್ಕ ಪಾಟ್ಗಳಿಗೆ ರೀಪಾಟ್ ಮಾಡ್ಕೊಳ್ತೀನಿ. ನಂತರ ಸ್ವಲ್ಪ 1 ಮಂತ್ ಆದಮೇಲೆ ದೊಡ್ಡ ಪಾಟ್ಗಳಿಗೆ ಹಾಕ್ಕೊಳ್ತೀನಿ. ಇದಕ್ಕೆ ನಾನು ಪಾಟಿಂಗ್ ಮಿಕ್ಸ್ ತೊಗೊಳ್ತಾ ಇದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕ ಪಾಟ್ಗಳನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಫಸ್ಟು ನಂತರ ದೊಡ್ಡ ಪಾಟ್ಗಳಿಗೆ ಹಾಕ್ಕೊಳ್ತೀನಿ. ಇದಕ್ಕೆ ಪಾಟಿಂಗ್ ಮಿಕ್ಸ್ ಅಂದರೆ ನಾನು ಸದ್ಯಕ್ಕೆ 50% ಗಾರ್ಡನ್ ಸಾಯಿಲು ಮತ್ತು ಸ್ವಲ್ಪ ಕೌಡಂಗ್ ಫರ್ಟಿಲೈಸರ್ನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಳಲ್ಲ, ಸ್ವಲ್ಪನೇ ಹಾಕ್ಕೊಳ್ತೀನಿ ಕೌಡಂಗ್ ಫರ್ಟಿಲೈಸರ್ನ. ಡೇಲಿಯಾ ಪ್ಲ್ಯಾಂಟ್ಸ್ಗಳಿಗೆ ಬರೀ ಕೌಡಂಗ್ ಫರ್ಟಿಲೈಸರಿಂದನೇ ನಾವು ಬೆಳ್ಕೊಳ್ಬಹುದು. ಕೌಡಂಗ್ ಫರ್ಟಿಲೈಸರ್ ಅಂದರೆ ಡೇಲಿಯಾ ಪ್ಲ್ಯಾಂಟ್ಗಳಿಗೆ ತುಂಬ ಇಷ್ಟ. ಅದು ತುಂಬ ದೊಡ್ಡದಾಗಿ ಹೂ ಬರೋದಕ್ಕೂ ಅದು ಬರೀ ಅದೊಂದು ಫರ್ಟಿಲೈಸರ್ ಯೂಸ್ ಮಾಡಿಕೊಂಡ್ರೆ ನಾವು ದೊಡ್ಡ ದೊಡ್ಡ ಹೂಗಳನ್ನ ತಗೊಳ್ಬಹುದು. ಇದು ಆಫ್ಟರ್ ಒನ್ ಮಂತ್ ಅಲ್ಲ, 20 ಡೇಸ್ ರಿಸಲ್ಟ್ಸ್. ಇದು ನಾನು ರೀಪಾಟ್ ಮಾಡಿಕೊಂಡಾದ ಒಂದು 20 ಡೇಸ್ ಪ್ಲ್ಯಾಂಟ್ಸ್ ರಿಸಲ್ಟ್ಸ್. ಇದು 20 ಡೇಸ್ ಆದಮೇಲೆ ಈ ರೀತಿ ಡೇಲಿಯಾ ಗಿಡಗಳು ಗ್ರೋ ಆಗಿರೋದನ್ನು ನೀವು ನೋಡಬಹುದು. ಎಲ್ಲ ಪ್ಲ್ಯಾಂಟ್ಸೂ ತುಂಬ ಚೆನ್ನಾಗಿ ಗ್ರೋ ಆಗಿದೆ, ಒಂದೂ ಹಾಳಾಗಿಲ್ಲ. ಸೊ ಇದನ್ನು ರೀಪಾಟ್ ಮಾಡಿಕೊಂಡು ನಾನು ಸ್ವಲ್ಪ ದಿವಸ ಸೆಮಿ ಶೇಡ್ ಏರಿಯಾದಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಬೆಳಗಿನ ಬಿಸಿಲು ಮಾತ್ರ ಬೀಳಬೇಕು, ಆ ರೀತಿ ಒಂದು ಜಾಗದಲ್ಲಿ ನಾನು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಕೆಲವೊಂದು ಇವಾಗ ಬಲ್ಬಿಂದ ಆಚೆ ಬರ್ತಾ ಇರೋ ಗಿಡಗಳು ಎಷ್ಟು ಚೆನ್ನಾಗಿ ಗ್ರೋ ಆಗ್ತಾ ಇವೆ. ಒಂದು ಪ್ಲ್ಯಾಂಟ್ಗಳು ಹಾಳಾಗಿಲ್ಲ. ತುಂಬಾ ಖುಷಿ ಆಗ್ತಾ ಇದೆ ನನಗೆ. 20 ಕಲರ್ಸ್ ನನಗೆ ಕೊಟ್ಟಿದ್ದಾರೆ ಅವರು, ವಿದ್ಯಾ ಜೋಶಿ ಅವರು 20 ಕಲರ್ಸ್ ಡೇಲಿಯಾ ಪ್ಲ್ಯಾಂಟ್ಸ್ನ ಕೊಟ್ಟಿದ್ದಾರೆ. ಅದು ಯಾವ್ಯಾವ ಕಲರ್ಸ್ ಅಂತ ನಾನು ಹೂ ಬಿಟ್ಟ ಮೇಲೆ ನಾನು ತೋರಿಸ್ತೀನಿ ನಿಮಗೆ. ಇದು ನೋಡಿ, ಆಫ್ಟರ್ 1 ಮಂತ್ ರಿಸಲ್ಟ್ ಇದು. ಆಲ್ರೆಡಿ ಪ್ಲ್ಯಾಂಟ್ಸ್ ಎಲ್ಲ ರೀಪಾಟ್ ಮಾಡೋದಕ್ಕೆ ರೆಡಿಯಾಗಿವೆ. ಸೊ ನೆಕ್ಸ್ಟ್ ನಾನು ಇದನ್ನು ದೊಡ್ಡ ಪಾಟ್ಗಳಿಗೆ ರೀಪಾಟ್ ಮಾಡೋದನ್ನು ತೋರಿಸ್ತೀನಿ. ಎಲ್ಲ ಪ್ಲ್ಯಾಂಟ್ಗಳನ್ನು ಸೂಪರಾಗಿ ಗ್ರೋ ಆಗಿದೆ, ತುಂಬ ಹೆಲ್ದಿಯಾಗಿ ಗ್ರೋ ಆಗಿದೆ, ಒಂದು ಪ್ಲ್ಯಾಂಟ್ಗಳನ್ನು ಹಾಳಾಗಿಲ್ಲ. ಸೊ ಥ್ಯಾಂಕ್ಸ್ ವಿದ್ಯಾ ಜೋಶಿ ಅವರೇ, ನನಗೆ ತುಂಬ ಖುಷಿ ಆಗ್ತಾ ಇದೆ. ನೀವು ನನಗೆ ಗಿಡ ಕೊಟ್ಟಿದ್ದು ನನಗೆ ತುಂಬ ಸಂತೋಷ ಆಯಿತು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋನ ರೀಪಾಟ್ ಮಾಡೋದನ್ನು ದೊಡ್ಡದಾಗಿ ಪಾಟ್ಗಳಲ್ಲಿ ಹಾಕಿ ರೀಪಾಟ್ ಮಾಡೋದನ್ನು ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.